ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಇದೆಲ್ಲ ಬೇಕಿತ್ತ ಅಂತ. ಏನ್ ದೇವ್ರು ಹಿಂಗ್ ಮಾಡು ಅಂದೈತಾ? ನಿನಗೆ ಹಿಂಗ್ ನೋವು ಮಾಡ್ಕೊಂಡು ಕೂತ್ರೆ ಯಾವ ದೇವ್ರ ತಾನೆ ಮೆಚ್ಚುತ್ತಾನೆ ಹೇಳು? ಹೇ, ನೋವಾಯ್ತದೆ ಅಂತ ತಾಯಿ ಮಗಿನೆರೆದ್ ಬಿಡ್ತಾಳ? ನೋವಾಯ್ತದೆ ಅಂತ ಭೂಮಿ ತಾಯಿ ನೇಗ್ಲೊಳದೆ ಬೇಡ ಅಂತಾಳ? ಹಂಗೆ ನಾನು ನನ್ನ ತಂಗಿರ್ಗೆ ಒಳ್ಳೇದಾಗ್ಲಿ ಅಂತ ಓದ್ಕೊಂಡಿರೋ ಅರ್ಕೆನ ಬುಟ್ಟೆನ? ಇಲ್ಲ ಕಣ್ರಲ್ಲ, ಇಲ್ಲ. ನಂಗೆ ಇವತ್ತು ಒಂದಿನ ನೋವಾಯ್ತದೆ ಅದೇಯ, ಆದ್ರೆ ನನ್ನ ತಂಗಿರು ಯಾವಾಗ ಖುಷಿಯಾಗಿರ್ಬೇಕು. ನಿನ್ನಂತ ಅಣ್ಣ ಎಲ್ರಿಗೂ ಸಿಕ್ಬಿಟ್ರೆ ಇವತ್ತಿನ ಹೆಣ್ಮಕ್ಳು ನನಗೆ ಮೋಸ ಆಯ್ತು, ಅನ್ಯಾಯ ಆಯ್ತು ಅಂತ ಹೇಳಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಅಲಿತಿರ್ಲಿಲ್ಲಪ್ಪ. ಇರ್ಲಿ, ಉರುಳು ಸೇವೆ ಹೊತ್ತಾಯ್ತು, ನಡೀರಿ. ಮುಳ್ಳನ್ ಚಾವಟಿನಾಗೆ ಹೊಡ್ಕೊಂಡ್ರು, ಮೈ ಮೇಗೆಲ್ಲ ಗಾಯ ಆಗಿದ್ರು, ಕೋಲ್ಗುಳ್ ನಿಂತಂಗ್ ನಿಂತವನೇ. ಈ ಗಾಯಕ್ಕೆ ಓಸಿ ಓಪ್ ಬಿದ್ರೆ ಚುರ್ಚುರ ಆಗ್ತದೆ. ಅದು ನೋಡಿದ್ದಿ ಕಣ್ಣು ಮುಲ ಅಂತದೆ. ನೋಡ್ಲಾ, ಆ ಶಿವಣ್ಣ ಉಳ್ಸೇವೆ ಮಾಡೋ ಜಾಗಕ್ಕೆ ರುಚಿಗಿಂತ ಒಸಿ ಜಾಸ್ತಿನೇ ಉಪ್ಪಾಕು. ಉಪ್ಪೊಂದು ಋಣ ಗಾಯಕ್ಕೂ ಗೊತ್ತಾಗ್ಲಿ. ಅಮ್ಮ, ಅಪ್ಪ, ಅದಕ್ಕೆ ಚೋಟು ಇವಾಗ ಬರ್ತಾ ಇದ್ದೀರಾ? ಮಾವಯ್ಯ, ನೀವು ಚೋಟನ್ ಕರ್ಕೊಂಡು ಹೋಗ್ತೀರಿ, ನಾವು ಬರ್ತೀವಿ. ಸರಿ, ಬಾ ರಮ್ಯಾ, ಬಾ ಹೋಗೋಣ. ಹುಷಾರು. ಈ ಸತಿ ಚೋಟು ಆರತಿ ಹೊರ್ತಾ ಇದ್ದಾಳಲ್ವಾ? ವೆರಿ ನೈಸ್, ವೆರಿ ನೈಸ್. ನಮ್ಮನೇಲೂ ಬಾನು ಹೊರಬೇಕಿತ್ತು, ಆದರೆ ಪಾಪ ಹೊರೋಂಗಿಲ್ಲ. ಗುಂಡು, ನಮ್ಮನೆಯಿಂದ ಈ ಸತಿ ಚೋಟು ತಲೆ ಮೇಲೆ ಆರತಿ ಹೊರ್ತಿದ್ದಾಳೆ. ಆದರೆ ಕೆಲವರು ಇನ್ನೊಬ್ರು ತಲೆ ಮೇಲೆ ಹೂವನೇ ಇಡ್ತಾರೆ. ಹೂ ಇಟ್ಟರು ಪರವಾಗಿಲ್ಲ, ಆದರೆ ಕಲ್ಲೇ ತುಂಬ ಕಷ್ಟ ಅಲ್ವಾ? ಅದಕ್ಕೆ ನೀನು ಏನು ಹೇಳ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥನೇ ಆಗ್ತಿಲ್ವಾ? ಅಯ್ಯೋ, ಅದಕ್ಕೆ ಇತ್ತೀಚೆಗೆ ನನ್ನ ಗಂಡ ತುಂಬ ಪೋಲಿ ಆಗೋಗ್ಬಿಟ್ಟಿದ್ದಾರೆ. ಅಯ್ಯೋ ಬಿಡ್ರಿ. ನೀನು ಈ ಮಾತು ಹೇಳುವಾಗ ಸೀನಾ ನಮ್ಮೆದ್ರಿಗೆ ಇದ್ದ. ಪಿಂಕಿ ಅವನ ಜೊತೆನೇ ಇದ್ಲು. ಹಂಗೆ ನೀನು ಇಟ್ಕೊಂಡು ಎಳ್ಕೊಂಡು ಅಮ್ಮ ಅಂತ ಮುದ್ಕೊಟ್ಬಿಡ್ತೀನಿ ಬೇಬೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ